ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 52 ವರ್ಷಗಳ ಬಳಿಕ ಫೈನಲ್ ಪಂದ್ಯದಲ್ಲಿ ವಿಶ್ವಕಪ್ ಗೆದ್ದ ಬಳಿಕ ನಮ್ಮ ಭಾರತದ ನಾಯಕಿಯಾಗಿರುವಂತ ಹರ್ಮನ್ಪ್ರೀತ್ ಕೌರ್ ಅವರು ಈ ಪಂದ್ಯ ಗೆಲುವಿಗೆ ಕಾರಣ ಇವರೇ ಮತ್ತು ಇವರಿಂದನೇ ನಾವು ಗೆದ್ದಿದ್ದಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ನಮ್ಮ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಮರ್ಯಾದೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮಹಿಳಾ ತಂಡ 52 ವರ್ಷಗಳ ಬಳಿಕ ಕಾಯುವಿಕೆಯನ್ನು ಅಂತ್ಯಗೊಳಿಸಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾನುವಾರ ನಡೆದ ನಾವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂ ನಲ್ಲಿ ನಡೆದ 2025ರ ವಿಶ್ವಕಪ್ ಫೈನಲ್ ಅಲ್ಲಿ ಇದೇ ಮೊದಲನೇ ಬಾರಿಗೆ ನಮ್ಮ ಭಾರತ ತಂಡ ವಿಶ್ವಕಪ್ ಎತ್ತಿ ಹಿಡಿದಿದೆ. ಇನ್ನು ಭಾರತೀಯ ಮಹಿಳಾ ಕ್ರಿಕೆಟಿಗರ ಈ ಸಾಧನೆ ದೇಶಾದ್ಯಂತ ಕೋಟ್ಯಾಂತರ ಯುವತಿಯರಿಗೆ ಕ್ರೀಡಾದತ್ತ ಆಗಮಿಸಲು ಈ ತಂಡ ಸ್ಫೂರ್ತಿಯಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 7 ವಿಕೆಟ್ ಕಳೆದುಕೊಂಡು 298 ರನ್ ಆದ್ರೆ ಕಲೆ ಹಾಕಿತು. ಇನ್ನು ಇದಕ್ಕೆ ಉತ್ತರವಾಗಿ ದಕ್ಷಿಣ ಆಫ್ರಿಕಾ ತಂಡ 246 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 52 ರನ್ಗಳಿಂದ ಸೋಲೊಪ್ಪಿಕೊಂಡಿತ್ತು. ಇನ್ನು 299 ರನ್ಗಳ ಗುರಿ ಬೆನ್ನಟ್ಟುವ ವೇಳೆ ದಕ್ಷಿಣ ಆಫ್ರಿಕಾ ತಂಡ 62 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಆಘಾತ ಅನುಭವಿಸಿದಂತಾನೆ ಹೇಳ್ಬೋದು. ಆದರೆ ಈ ಹಂತದಲ್ಲಿ 3ನೇ ವಿಕೆಟ್ಗೆ ಒಂದಾದ ನಾಯಕಿ ಲಾರಾ ವೋಲ್ವರ್ಟ್ ಹಾಗೂ ಸುನೆ ಲೂಸ್ ಅವರು 52 ರನ್ಗಳ ಜೊತೆ ಆಟ ನೀಡಿ ಗೆಲುವಿನತ್ತ ಸಾಗುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಹರ್ಮನ್ಪ್ರೀತ್ ಕೌರ್ ಅವರು ತೆಗೆದುಕೊಂಡ ಒಂದು ನಿರ್ಧಾರ ಭಾರತದ ಕಡೆ ಪಂದ್ಯವನ್ನು ತಿರುಗಿಸಿದ ಅಂತಾನೆ ಹೇಳ್ಬೋದು. ಇನ್ನು ಅಪಾಯಕಾರಿ ಆಗುತ್ತಿದ್ದ ವೋಲ್ವರ್ಟ್ ಮತ್ತು ಸುನೆ ಜೋಡಿಯನ್ನು ಬ್ರೇಕ್ ಮಾಡುವುದು ಭಾರತಕ್ಕೆ ಅನಿವಾರ್ಯವಾಗಿತ್ತಂತಾನೆ ಹೇಳ್ಬೋದು. ಇನ್ನು ಟಾಪ್ ಬೌಲರ್ ಗಳೆಲ್ಲ ಈ ಜೋಡಿ ಬೇರ್ಪಡಿಸಲು ವಿಫಲರಾದರು. ಇನ್ನು ಈ ಹಂತದಲ್ಲಿ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಅವರು ಪಾರ್ಟ್ ಟೈಮ್ ಬೌಲರ್ ಆದಂತ ಶಫಾಲಿ ವರ್ಮಾಗೆ ಚೆಂಡನ್ನು ನೀಡುತ್ತಾರೆ. ಶಫಾಲಿ ತಮ್ಮ ಮೊದಲನೇ ಓವರ್ ನಲ್ಲಿ 31 ಎಸೆತಗಳಲ್ಲಿ 25 ರನ್ ಗಳಿಸಿದ್ದ ಲೂಸ್ ವಿಕೆಟ್ ಪಡೆದು ಬ್ರೇಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಲ್ಲದೆ ಮತ್ತೆ ತಮ್ಮ 2ನೇ ಓವರ್ ನಲ್ಲಿ ಅಪಾಯಕಾರಿ ಬ್ಯಾಟರ್ ಆಗಿರುವಂತ ಕಾಪ್ರನ್ನು ಕೂಡ LBW ಬಲೆಗೆ ಬೀಳಿಸಿದರು. ಇನ್ನು ಈ 2 ವಿಕೆಟ್ ಬಹುತೇಕ ಪಂದ್ಯವನ್ನ ಭಾರತದ ಕಡೆಗೆ ಶಿಫ್ಟ್ ಮಾಡಿದಂತಾನೆ ಹೇಳ್ಬೋದು. ಇನ್ನು ಪಂದ್ಯದ ನಂತರ ಮಾತನಾಡಿದಂತ ಹರ್ಮನ್ಪ್ರೀತ್ ಕೌರ್ ಅವರು 21ನೇ ಓವರ್ ನಲ್ಲಿ ಬೌಲಿಂಗ್ ಗೆ ಇಳಿದ ಶಫಾಲಿ 2 ವಿಕೆಟ್ ಗಳನ್ನು ಪಡೆದಿದ್ದು ಪಂದ್ಯದಲ್ಲಿ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದಾಗಿದೆ ಎಂದರು. ಹೌದು ಸ್ನೇಹಿತರೆ, ಲಾರಾ ಮತ್ತು ಸುನೆ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಅವರಿಬ್ಬರು ನಿಜವಾಗಿಯೂ ಚೆನ್ನಾಗಿ ಕಾಣುತ್ತಿದ್ದರು. ನಾನು ಶಫಾಲಿಯಲ್ಲಿ ನಿಂತಿರುವುದನ್ನು ನೋಡಿದೆ. ಅವರು ಇಂದು ಬ್ಯಾಟಿಂಗ್ ಮಾಡುತ್ತಿದ್ದ ರೀತಿ ನೋಡಿದಾಗ ಇದು ಅವರ ದಿನ ಮತ್ತು ಎಲ್ಲವೂ ಅವರ ಅಂದುಕೊಂಡ ಹಾಗೆ ನಡೆಯುತ್ತಿದೆ ಎಂಬ ಭಾವನೆ ಕೂಡ ಬಂತು. ಇಂದು ಶಫಾಲಿಯಿಂದ ವಿಶೇಷವಾಗಿ ಏನಾದರೂ ಮಾಡಬಹುದು ಎನಿಸಿತು ಮತ್ತು ತಕ್ಷಣ ನಾನು ನನ್ನ ಮನಸ್ಸಿನ ಭಾವನೆಯೊಂದಿಗೆ ಹೋಗಬೇಕು ಎಂದು ಭಾವಿಸಿದೆ. ನನ್ನ ಹೃದಯವು ಅವರಿಗೆ ಕನಿಷ್ಠ 1 ಓವರ್ ನೀಡಬೇಕೆಂದು ಹೇಳುತ್ತಿತ್ತು, ಅದನ್ನೇ ಮುಂದುವರಿಸಿದೆ ಎಂದು ಹರ್ಮನ್ಪ್ರೀತ್ ಕೌರ್ ಆದ್ರೆ ಹೇಳಿದ್ದಾರೆ. ಇನ್ನು ನನ್ನ ಮನಸ್ಸಿನಲ್ಲಿ ಅದು ಅವರಿಂದ ಬೌಲಿಂಗ್ ಮಾಡಿಸಬೇಕೆಂದ ತಕ್ಷಣ ಅವರನ್ನು ಕರೆದೆ. ಇನ್ನು ನೀವು 1 ಓವರ್ ಬೌಲ್ ಮಾಡಬಹುದೇ ಎಂದು ನಾನು ಕೇಳಿದೆ ಮತ್ತು ಆಕೆ ಕೂಡ ಯಾವುದೇ ಸವಾಲಿಗೆ ಸಿದ್ಧರಾಗಿದ್ದರು. ಹಿಂದೆಯೂ ಕೂಡ ತಂಡಕ್ಕಾಗಿ ಬೌಲಿಂಗ್ ಮಾಡಲು ಬಯಸುತ್ತಿದ್ದರು. ಆಕೆ ಕೈಗೆ ಚೆಂಡನ್ನು ನೀಡಿದ್ದೆ ಮತ್ತು ನಮಗೆ ಪಂದ್ಯದಲ್ಲಿ ಒಂದು ಮಹತ್ವದ ತಿರುವಾಯಿತು ಎಂದು ನಾನು ಭಾವಿಸುತ್ತೇನೆ ಎಂದು ನಾಯಕಿ ಹರ್ಮನ್ಪ್ರೀತ್ ಕೌರ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಟೂರ್ನಮೆಂಟ್ಗೂ ಮುನ್ನ ಶಫಾಲಿ 15ರ ತಂಡದಲ್ಲಿ ಇರಲಿಲ್ಲ ಅಂತಾನೆ ಹೇಳ್ಬೋದು, ಸ್ಕ್ವಾಡ್ ನಲ್ಲೂ ಕೂಡ ಇರಲಿಲ್ಲ. ಇನ್ನು ಕಳಪೆ ಪ್ರದರ್ಶನದಿಂದಾಗಿ ಶಫಾಲಿಯನ್ನ ಏಕದಿನ ತಂಡದಿಂದಲೇ ಹೊರ ಹಾಕಲಾಗಿತ್ತು. ಆದರೆ ಇದರಿಂದ ಕುಗ್ಗದ ಶಫಾಲಿ ಅವರು ಕಳೆದ 1 ವರ್ಷದಿಂದ ದೇಸಿ ಕ್ರಿಕೆಟ್ ನಲ್ಲಿ ಅಬ್ಬರಿಸಿದರಂತಾನೆ ಹೇಳ್ಬೋದು. ಇನ್ನು ಎಲ್ಲಾ ವಿಭಾಗದ ಟೂರ್ನಿಯಲ್ಲಿ ಟಾಪ್ ಸ್ಕೋರರ್ ಆದ ಶಫಾಲಿಗೆ ನೇರವಾಗಿ ನಾಕೌಟ್ ಪಂದ್ಯಗಳಲ್ಲಿ ಆಡುವ ಅವಕಾಶ ಕೂಡ ಸಿಕ್ಕಿತು. ಇನ್ನು ಅತ್ಯುತ್ತಮ ಫಾರ್ಮ್ ನಲ್ಲಿದ್ದ ಆರಂಭಿಕ ಆಟಗಾರ್ತಿ ಪ್ರತೀಕಾ ರಾಹುಲ್ ಕೊನೆಯ ಲೀಗ್ ಪಂದ್ಯದ ವೇಳೆ ಗಾಯಗೊಂಡ ಕಾರಣ ಟೂರ್ನಿಯಿಂದ ಹೊರಬಿದ್ದರಂತಾನೆ ಹೇಳ್ಬೋದು. ಅನಂತರ ಶಫಾಲಿಗೆ ತಕ್ಷಣ ಕರೆ ಕೂಡ ಬಂತು ಮತ್ತು ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಕಣಕ್ಕಿಳಿದ ಶಫಾಲಿ ಅವರು ಕೇವಲ 10 ರನ್ಗಳಿಗೆ ವಿಕೆಟ್ ಒಪ್ಪಿಸಿ ನಿರಾಶೆ ಕೂಡ ಮೂಡಿಸಿದರು. ಆದರೆ ಮ್ಯಾನೇಜ್ಮೆಂಟ್ ಫೈನಲ್ ನಲ್ಲೂ ಅವರಿಗೆ ಅವಕಾಶ ನೀಡಿತು ಮತ್ತು ಈ ಬಾರಿ ಅವರು ತಂಡಕ್ಕೆ ನಂಬಿಕೆ ಉಳಿಸಿಕೊಂಡರಂತಾನೆ ಹೇಳ್ಬೋದು. ಇನ್ನು ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಶಫಾಲಿ ಮೊದಲನೇ ವಿಕೆಟ್ಗೆ ಜೊತೆ ಆಟದಲ್ಲಿ ಸ್ಮೃತಿ ಮಂದಾನ ಜೊತೆಗೂಡಿ 104 ರನ್ಗಳ ಜೊತೆ ಆಟ ನೀಡಿದರಂತಾನೆ ಹೇಳ್ಬೋದು. ಇನ್ನು 78 ಎಸೆತಗಳನ್ನು ಎದುರಿಸಿದ ಶಫಾಲಿ ಅವರು 7 4 ಮತ್ತು 2 ಸಿಕ್ಸರ್ಗಳ ಸಹಿತ 87 ರನ್ ಗಳಿಸಿ ತಂಡದ ಟಾಪ್ ಸ್ಕೋರರ್ ಎನಿಸಿಕೊಂಡರು ಮತ್ತು ಆಧಾರ ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ನಲ್ಲಿಯೂ ಮಿಂಚಿದ ಶಫಾಲಿ ವರ್ಮಾ 7 ಓವರ್ ಬೌಲ್ ಮಾಡಿ 36 ರನ್ ನೀಡಿ 2 ಪ್ರಮುಖ ವಿಕೆಟ್ ಕೂಡ ಪಡೆದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.